ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ನಾನು ಇಷ್ಟೊತ್ತು ಸಾಕಷ್ಟು ಜನ ಮ್ಯಾಂಗೋ ಪಚ್ಚ ಸಿನಿಮಾದ ಕಲಾವಿದರು, ತಂತ್ರಜ್ಞರನ್ನ ಮಾತಾಡಿಸುವಂಥ ಕಾರ್ಯ ಮಾಡಿದೆ. ಅಫ್ಕೋರ್ಸು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಸಿನಿಮಾ ಆಗಬೇಕಂತಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ವಿವೇಕ. ಮ್ಯಾಂಗೋ ಪಚ್ಚ ಸಿನಿಮಾ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದು, ಕತೆ ಹುಟ್ಕೊಂಡಿದ್ದು, ಆ ಸಿನಿಮಾ ಆಗೋದಕ್ಕೆ ಮೂಲ ಕರ್ತರು ಇವರೇ. ಸೊ ಈ ಸಿನಿಮಾದ ನಿರ್ದೇಶಕರು, ಬರಹಗಾರರು. ಸೊ ಅವ್ರನ್ನ ಮಟ್ಟಿಗೆ ಕೂತಿದ್ದಾರೆ. ಈ ಸಿನಿಮಾದ ಸಕ್ಸಸ್ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ. ವಿವೇಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಎಷ್ಟು ಖುಷಿ ಆಗುತ್ತೆ, ಚೊಚ್ಚಲ ನಿರ್ದೇಶನದ ಸಿನಿಮಾ, ಈ ಥರದ ಒಂದು ಒಳ್ಳೆ ಅಪ್ರಿಷಿಯೇಷನ್ಸ್ ಪಡ್ಕೊಳ್ತಕ್ಕಂಥದ್ದು ಎವ್ರಿ ಕಾರ್ನರ್ ಆಫ್ ದ ಕರ್ನಾಟಕ. ಇಲ್ಲ, ನನಗೆ ತುಂಬ ಖುಷಿ ಇದೆ, ತುಂಬ ನೆಮ್ಮದಿ ಇದೆ. ಒಂದು ಡೆಬ್ಯೂ ಸಿನಿಮಾ ಈ ಥರದ್ದು ಒಂದು ಪೊಸಿಷನಿಂಗ್ ಸಿಕ್ಕಿದ್ದು. ಆಮೇಲೆ ಸಂಚಿತ್ ಸಂಜೀವ್ ಅವ್ರದ್ದು ಮೊದಲನೇ ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದು. ಜೊತೆಗೆ ನಮ್ಮೆಲ್ಲ ತಾರಾಗಣ ಅಂದರೆ ಮಯೂರ್ ಅವರಿರ್ಬೋದು, ಕಾಜಲ್, ಮಂಜು ಅವರು, ಪ್ರಶಾಂತ್ ಹಿರೇಮಠ್ ಸರು, ಭಾವನಾ ಅವರು ಒಂದು ಚಿಕ್ಕ ರೋಲಿಗೆ ಬಂದು ಹೋದರು ಗೌರವ ನಟರಾಗಿ. ರಾಕ್ಲೈನ್ ವೆಂಕಟೇಶ್ ಅವರು ಬಂದು ಹೋದರು. ಸೊ ನಾವು ಕೇಳಿದವ್ರು ಅಷ್ಟು ಜನನು ನಮ್ಮ ಕಥೆನ ಅರ್ಥ ಮಾಡಿಕೊಂಡು ಅವರ ಸಮಯನ ಕೊಟ್ಟರು. ನಾವು ಎಷ್ಟು ಸತಿ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಅಷ್ಟು ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಸೊ ಇದೆಲ್ಲ ಸಾಧ್ಯ ಆಗಿರೋದು ಇಡೀ ತಂಡದಿಂದ. ಆ ಜೊತೆಗೆ ನನ್ನ ಅಸಿಸ್ಟೆಂಟ್ ಡೈರೆಕ್ಷನ್ ತಂಡ, ನಮ್ಮ ಎಡಿಟರ್ ಶರತ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಅವರು, ಆ್ಯಂಡ್ ವಿಶ್ವಾಸ್ ಕಶ್ಯಪ್ ಅವರು. ಅವ್ರ ಪ್ರೊಡಕ್ಷನ್ ಡಿಸೈನ್ ತುಂಬ ಮ್ಯಾಟ್ರ್ ಆಗಿದೆ ಈ ಫಿಲ್ಮ್ಗೆ. ಕಾಸ್ಟ್ಯೂಮ್ಸ್ ಮಾಡಿರೋದು ಯೋಗಿ ಜಿರಾಜ್ ಅವರು, ಅವ್ರು ನಮ್ಮ ಪ್ರೊಡ್ಯೂಸರ್ ಕೂಡ. ಸೊ ಹೀಗೆ ಇಡೀ ಎಲ್ಲರೂ ಸೇರಿ ಒಂದೊಂದು ಸಿನಿಮಾ ಕಟ್ಟಿರೋ ಒಂದು ಅನುಭವ ತುಂಬ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಒಳ್ಳೆ ಬಿಗಿನಿಂಗ್. ಆ್ಯಸ್ ಅ ಟೆಕ್ನಿಷಿಯನ್ ಆಗಿ ನಿಮ್ಗೆ ಎಷ್ಟು ಪ್ಲೆಜರ್ ಅನಿಸುತ್ತೆ ಬಾದ್ಶಾ ಕಿಚ್ಚ ಸುದೀಪ್ ಅವರ ಕುಟುಂಬದ ಎರಡನೇ ಪೀಳಿಗೆಯನ್ನು ಬೆಳ್ಳಿತೆರೆಗೆ ಪರಿಚಯಿಸ್ತಕ್ಕಂಥದ್ದು? ಇಲ್ಲ, ನನಗೆ ಖುಷಿ ಇದೆ ಅದ್ರ ಬಗ್ಗೆ. ಆದರೆ ನನಗೆ ಇದ್ರದ್ದು ಅಂದರೆ ನಾವು ಶೂಟ್ ಮಾಡಬೇಕಾದ್ರೆಲ್ಲ ಅದ್ರ ಭಾರ ಇರಲಿಲ್ಲ. ಅಂದರೆ ಯಾರೂ ಕೂಡ ಅದನ್ನು ಪ್ರೆಷರ್ ಅಂತ ಯಾರೂ ಹೇಳಿರಲಿಲ್ಲ ನನಗೆ. ಯಾಕೆಂದರೆ ನಾನು ಏನು ಕಥೆ ಹೇಳಿದ್ದೆ ಅದೇ ಕಥೆನ ಶೂಟ್ ಮಾಡಿರೋದು. ಅಂದರೆ ಸಂಚಿತ್ ಅವ್ರಿಗೋಸ್ಕರ ಅಂತ ಡೆಬ್ಯೂ ಮಾಡ್ತಿರೋದ್ರಿಂದ ಒಂದಷ್ಟು ಅಬ್ಬರ ಆಡಂಬರಗಳು ಏನೂ ಇಲ್ದಲೆ, ಯಾವುದೇ ಥರದ ಅಂದರೆ ಈಗ ಓಪನಿಂಗ್ ಫೈಟು, ಓಪನಿಂಗ್ ಡಾನ್ಸು, ಈ ಥರದ್ದು ಏನೂ ಇಲ್ಲದೆ ಪ್ರಶಾಂತ ಮೊದಲನೇ ಸತಿ ನಾವು ಆತನನ್ನು ನೋಡೋದು ಜೈಲಲ್ಲಿ ಎಲ್ಲರ ಜೊತೆಗೂ ಕೂತ್ಕೊಂಡು ಸಾಮಾನ್ಯನಾಗಿ ಊಟ ಮಾಡ್ತಿರ್ತಾನೆ, ಮುದ್ದೆ ತಿಂತಾ ಇರ್ತಾನೆ. ಅದಾದಮೇಲೆ ನಾವು ವಾಪಸ್ 2002ಕ್ಕೆ ಬಂದಾಗ ತುಂಬ ನಾರ್ಮಲ್ ಒಬ್ಬ ಹುಡುಗನ ಥರ ಹವಾಯಿ ಚಪ್ಪಲಿ ಹಾಕ್ಕೊಂಡು ಒಂದು ಶಟರ್ ಎಳೆದು ಅವನ ಕಥೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸೊ ಈ ಥರದ ಪಾತ್ರಗಳು ಸ್ವಲ್ಪ ಖುಷಿ ಆಗುತ್ತೆ ಮಾಡೋದಕ್ಕೆ. ಯಾಕೆಂದರೆ ಹೀರೋ ಅನ್ನೋದಕ್ಕೋಸ್ಕರ ಒಂದಷ್ಟು ವಿಶೇಷವಾದ ಅಂಶಗಳನ್ನೇನು ನಾವು ಮಾಡಲಿಲ್ಲ. ಅಂದರೆ ಒಳ್ಳೆ ಬಟ್ಟೆ ಹಾಕಿಸ್ಬೇಕು, ಒಳ್ಳೆ ಚಪ್ಪಲಿ ಕೊಡಬೇಕು, ಒಳ್ಳೆ ಸ್ಟೈಲಿಂಗ್ ಮಾಡಿಸ್ಬೇಕು ಅಂತೇನಿಲ್ಲ. 2002, 2003, 2004ರಲ್ಲಿ ನಾನು ಯಾವ ಥರದ ಹುಡುಗರನ್ನ ಮೈಸೂರಲ್ಲಿ ನೋಡಿದ್ದೀನಿ, ಅದೇ ಥರದ ಒಬ್ಬ ಹುಡುಗ ಪ್ರಶಾಂತ ಅಲಿಯಾಸ್ ಪಚ್ಚ. ನನ್ನ ಊರಿನ ಕಥೆ ಹೇಳಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಜೊತೆಗೆ ಈ ಎಲ್ಲ ನನ್ನ ಕೊಲ್ಯಾಬರೇಟರ್ಸ್, ನನ್ನ ಟೆಕ್ನಿಷಿಯನ್ಸ್, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ತುಂಬ ಆಭಾರಿಯಾಗಿದೆ ನಾನು. ಎಸ್ ವಿವೇಕ್ ಅವರೇ, ವಾಟ್ ಮೇಡ್ ಯು ಟು ಗಿವ್ ಲೈಫ್ ಟು ದಿಸ್ ಸ್ಕ್ರಿಪ್ಟ್ ಅಂತ? ಇದು ಆ್ಯಕ್ಚುಲಿ ಐಡಿಯಾ ನಾಗಭೂಷಣ್ ದೇಶಪಾಂಡೆದು, ಈ ಸಿನಿಮಾದ ಐಡಿಯಾ. ಸೊ ನಾವೆಲ್ಲರೂ ಮೈಸೂರು ಗ್ಯಾಂಗಿನ, ನಮ್ದೆಲ್ಲ ಮೈಸೂರು ಸಿನಿಮಾಗಳು ನೋಡಿದಾಗ ನಮಗೆ ಒಂಥರ ಅನ್ನಿಸ್ತಾ ಇತ್ತು. ಅಂದರೆ ನಮ್ಮೂರಲ್ಲಿ ಬರೀ ಪ್ಯಾಲೇಸು, ಬೆಟ್ಟ ಇದನ್ನೇ ಶೂಟ್ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಏನು ಶೂಟ್ ಮಾಡಲ್ಲ. ನಮ್ಮೂರು ಬೇರೆ ಸುಮಾರಷ್ಟಿದೆ ನಮ್ಮೂರಲ್ಲಿ, ಅದ್ರದ್ದು ಇನ್ನೊಂದು ಮಗ್ಗಲನ್ನು ನಾವು ತೋರಿಸ್ಬೇಕು ಅಂತ. ಸೊ ಅದಕ್ಕೆ ಅದು ಸೆಕೆಂಡ್ ಹಾಫಲ್ಲಿ ಅದೊಂದು ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಕೂಡ ಬರುತ್ತೆ. ಆ ದಸರಾದ ಒಂದು ಅಟ್ಯಾಕ್ ಸೀಕ್ವೆನ್ಸ್, ಅಂದರೆ ಪ್ಯಾಲೇಸ್ ಲೈಟ್ ಆನ್ ಆಗಿ ಆಫ್ ಆಗೋದ್ರೊಳಗಡೆ ಮೈಸೂರಲ್ಲಿ ಏನೇನು ನಡೆಯುತ್ತೆ ಅನ್ನೋ ಥರದ್ದು ಒಂದು ತುಂಬ ಬ್ರಿಸ್ಕಾಗಿ ನಾವು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಂದರೆ ಒಂದು ಊರು ಅಂದರೆ ಅದು ಬೆಳಗ್ಗೆ ಹೊತ್ತಿರೋ ಊರು ಬೇರೆ, ರಾತ್ರಿ ಹೊತ್ತಿರೋ ಊರು ಬೇರೆ. ಅದು ಎರಡೂ ಬೇರೆ ಬೇರೆ ಐಡೆಂಟಿಟಿ. ಈಗ ಬೆಂಗಳೂರಲ್ಲಿ ನಾವೆಲ್ಲ ಕೂತು ಈ ಥರ ಇಂಟರ್ವ್ಯೂ, ಕಲೆ, ಸಿನಿಮಾ ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ಇದೇ ಥರ ಇನ್ನೊಂದು ಕಡೆ ಬೇರೆ ಥರದ್ದು ನಡೀತಾ ಇರುತ್ತೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್. ಒಂದು ಊರು ಅನ್ನೋದು ಒಂದು ಕಥೆನಲ್ಲಿ ತುಂಬ ಆದಾಗ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸಿಟಿ ಕ್ಯಾರೆಕ್ಟರ್ ಕೂಡ ನನಗೆ ಆ ಥರ ಆಲ್ಮೋಸ್ಟ್ ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ. ಒಂದು 90-95% ನಾವು ಮೈಸೂರಲ್ಲೇ ಶೂಟ್ ಮಾಡಿರೋದು, ಎಲ್ಲೂ ಚೀಟ್ ಮಾಡಿಲ್ಲ. ರಿಯಲ್ ಲೊಕೇಶನ್ಸಲ್ಲೇ ಮಾಡಿದ್ದೀವಿ. ಆಮೇಲೆ ಮೈಸೂರು ಸುಣ್ಣದಕೇರಿ ಜನ ಮತ್ತು ನಮ್ಮ DC ಆಫೀಸ್ ಹಿಂದೆ ನಮ್ಮ ಸುಜಿ ಅಂಗಡಿ ಟೀ ಸ್ಟಾಲ್ ಸೆಟ್ ಹಾಕಿದ್ದು, ಅಲ್ಲಿ ಹೋಗ್ತಿದ್ದವ್ರು ಬರ್ತಿದ್ದವರು ನಮಗೆ ಸಿಕ್ಕಿದ ಕೋಆಪ್ರೇಷನ್. ಏರಿಯಾಗಳಿಗೆ ಹೋದಾಗ ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ. ಅವರು ಊಟ ತಂದುಕೊಡೋರು, ಕಾಫಿ ತಂದುಕೊಡೋರು, ಎಲ್ಲಾದರೂ ಕ್ಯಾಂಟೀನಲ್ಲಿ ಹೋಗಿ ತಿಂಡಿ ತಿಂದರೆ ಅವರು ದುಡ್ಡು ಇಸ್ಕೋತಾ ಇರಲಿಲ್ಲ. ಈ ಥರ ಎಲ್ಲ ಸುಣ್ಣದಕೆರೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ.
ಅದು ತುಂಬ ಖುಷಿ ಇದೆ. ಮೈಸೂರಿಗೆ ವಾಪಸ್ ಹೋಗಿ ಸಿನಿಮಾ ಮಾಡಿದ್ದು. ಜೊತೆಗೆ ಈ ಮ್ಯಾಂಗೋ ಪಚ್ಚ ಅನ್ನೋ ಥರದ ಒಬ್ಬ ಕ್ಯಾರೆಕ್ಟರ್, ಅಂದರೆ ಆಲ್ಮೋಸ್ಟ್ ನೋಡಿದವ್ರಿಗೆ ಒಬ್ಬ ರಿಯಲ್ ಮನುಷ್ಯನ ಕಥೆನೇ ಅಂತ ಅನಿಸೋ ಥರದ್ದು ಒಂದು ಲೈಫ್. 2002ರಿಂದ 3, 4, 5, 6 ಅಂದರೆ ವರ್ಷ ಆ ಕ್ಯಾರೆಕ್ಟರ್ಗೆ ಏನೇನಾಯಿತು, ಅವನ ತಳಮಳಗಳೇನು, ಅವನು ಹೇಗೆ ಬೆಳೆದ, ಅವನ ಗರ್ಲ್ ಫ್ರೆಂಡ್ ಯಾರು, ಅವನ ತಾಯಿ ಯಾರು, ಅವನ ತಮ್ಮ ಯಾರು, ಅಂದರೆ ಹೀರೋ ಅಂದರೆ ಬರೀ ಹೀರೋ ಅಷ್ಟೇ ಅಲ್ಲ, ಹೀರೋ ಸುತ್ತ ಇರೋ ಒಂದು ಪ್ರಪಂಚ, ಅವನ ಏರುಪೇರುಗಳು ಎಲ್ಲದನ್ನು ತೋರಿಸ್ಬೇಕು ಅಂತ ನಾವು ಈ ಕಥೆನ ಆಯ್ಕೆ ಮಾಡ್ಕೊಂಡಿದ್ದು. ಪ್ಲಸ್ ಈ ಎಲ್ಲ ಆಶಯಗಳು ಎಲ್ರಿಗೂ ಅರ್ಥ ಆಯಿತು ಕೂಡ, ಪ್ರೊಡ್ಯೂಸರ್ಸ್ಗೆ ಮತ್ತು ನಮ್ಮ